ಎಲ್ಲರಿಗೂ ನಮಸ್ತೆ. ನಾನು ಇಲ್ಲಿ ಯಾಕೆ ನಿಂತಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. HM ಟೀಚರ್ ಹೇಳಿದ್ರು ಸ್ಟೇಜಿಗೆ ಹೋಗಿ 5 ನಿಮಿಷ ನೀನು ಮಾತನಾಡು ಅಂತ. ಎಂತ ಮಾತನಾಡೋದು ಅಂತ ಗೊತ್ತಿಲ್ಲ. ಆಗ ಮಾತನಾಡ್ತಿದ್ರೆ HM ಟೀಚರ್ ನನಗೆ ಬೈತಾರೆ. ಎಲ್ಲಿ ಹೋಗಿದ್ರು ನನಗೆ ಬೈತಾರೆ. ಮೊನ್ನೆ ನಮ್ಮ ಶಾಲೆಯಲ್ಲಿ ಟೀಚರ್ ಹೇಳಿದ್ರು ನಿಮಗೆ ಪ್ರಾಜೆಕ್ಟ್ ಮಾಡ್ಲಿಕೊಂಡು 5 A4 ಶೀಟ್ ತಗೊಂಡು ಬಂದು. ನಾನು ಐಡಿಯಲ್ ಜೆರಾಕ್ಸ್ಗೆ ಹೋಗಿ 5 A4 ಶೀಟ್ ಹೇಳಿದೆ. ಅವರು ಹೇಳಿದ್ರು ಇಲ್ಲ 5 A4 ಶೀಟ್ ಇಲ್ಲ, 1 A4 ಶೀಟ್ ಇರೋದು. ನಾನು ನನಗೆ ಆಲೋಚನೆ ಮಾಡಿ ಹೇಳಿದೆ ಅದನ್ನು 4 ಜೆರಾಕ್ಸ್ ಮಾಡಿ ಕೊಡಿ. ಅವ್ರು ಹೇಳಿದ್ರು ನಿನಗೇನು ಮಂಡೆ ಸರಿ ಇಲ್ವಾ? ಅಲ್ಲಿ ಹೋಗಿದ್ರೆ ಅಲ್ಲಿ ಸಹ ಅವ್ರು ಬೈದಿದ್ರು. ಅವ್ರು ಹೇಳಿದ್ರು 1 A4 ಶೀಟ್ ಉಂಟು, ಬೇಕಾದ್ರೆ ತಗೊಂಡು ಹೋಗು. ಹಾಗೆ ನಾವು 1 A4 ಶೀಟ್ ಉಂಟು ತಗೊಂಡು ಬಂದೆ. ಇವಾಗ ಇಲ್ಲಿ ಕ್ಲಾಸಲ್ಲಿ ಟೀಚರ್ ಬೈತಾರೋ ಏನೋ ಅಂತ ಬಂದೆ. ನಮ್ಮ ಕ್ಲಾಸಲ್ಲಿ 63 ಮಕ್ಕಳಿದ್ದಾರೆ. ನಾನೊಬ್ಬ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು, ಬ್ಯಾಕ್ ಬೆಂಚರ್. ನಾನು ನನ್ನಷ್ಟಕ್ಕೆ ಇರ್ತೇನೆ, ನನ್ನ ಗೆಳೆಯನ ಹತ್ರ ಮಾತನಾಡ್ತಾ ಇರ್ತೇನೆ. ನಮ್ಮ ಕ್ಲಾಸಿಗೆ ತುಂಬಾ ಟೀಚರ್ ಬರ್ತಾರೆ. ಬಂದವರು ನನ್ನ ಹೆಸರು ಬರೆದು ಹೋಗುದೇ ಇಲ್ಲ. ನನಗೆ ಬೈದೇ ಬೈತಾರೆ. ನಾನು ಏನ್ ಮಾಡ್ಬೇಕು? ನಾನು ಲಾಕ್ಡೌನ್ಗಿಂತ ಮುಂಚೆ ಹಾಸ್ಟೆಲ್ ನಲ್ಲಿದ್ದೆ. ಅಲ್ಲಿ ನನ್ನ ರೂಮ್ಮೇಟ್ಸ್ ಅಲ್ಲಿದ್ರು. ನನ್ನ ಈಚೆ ಬದಿಯವನು ಯಾವಾಗಲೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ಬಂಗಾರ ಕೊಡು ಅಂತ. ಈಚೆ ಬದಿಯವನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ವಜ್ರ ಕೊಡು ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಇವನು ಬಂಗಾರ ಕೇಳಿದ, ಇವನು ವಜ್ರ ಕೇಳಿದ, ನಾನೆಂತ ಕೇಳೋದು? ಅಲ್ಲಿ ಆಲೋಚನೆ ಮಾಡಿ ನಾ ಕೇಳಿದೆ, ದೇವರೇ ನನಗೆ ಅವರಿಬ್ಬರು ರೂಮಿನ ಕೀ ಕೊಡು ಅಂತ. ನಾನು ನನ್ನಷ್ಟಾಗಿದೆ, ನಾನು ಅವರ ಸುದಿಗೆ ಏನು ಹೋಗ್ಲಿಲ್ಲ. ತಕ್ಷಣ ಹೋದ್ರೆ ನನಗೆ ಸರಿ ಹೊಡೆದು. ಮತ್ತೆ ನಾನು ಹಾಸ್ಟೆಲ್ ನಲ್ಲಿ ಉಪಾದ್ರೆ ಅಂತ ಅಲ್ಲಿಂದ ಬಿಟ್ಟೆ. ಮತ್ತೆ ಇವಾಗ ಮೊನ್ನೆ ನಡೆದ ವಿಷಯ, ಶಾಲೆಯಲ್ಲಿ ಯಾರೋ ಟ್ಯಾಪ್ ಹೊಡೆದಾಗಿದ್ದಂತೆ. HM ಟೀಚರ್ ನಮ್ಮ ಕ್ಲಾಸಿಗೆ ಬಂದ್ರು, ಬೈಲಿಕ್ಕೆ ಶುರು ಮಾಡಿದ್ರು. ಯಾರು ಟ್ಯಾಪ್ ಹೊಡೆದದ್ದು?